ಮೇಡಮ್, ಇದಾಗಲೇ ಕೂಡ ನಾವು ಮಾತಾಡ್ತಾ ಇದ್ವಿ. ಕಾಂಗ್ರೆಸ್ ತೆಗೆದುಕೊಂಡಿರುವಂಥ ನಿರ್ಧಾರ ಏನಿದೆ, ಇದು ನಿರೀಕ್ಷಿತನೇ. ಇದು ಯಾವ ರೀತಿ ವಿಶ್ಲೇಷಿಸ್ತೀರಾ ಅಂತ? ಈಗ ವಿಜಯ್ ಇಸ್ ದಿ ಫೇಸ್ ಆಫ್ ತಮಿಳ್ನಾಡು ಈಗ. ಸೊ ಹೀಗಾಗಿ ವಿಜಯ್ಗೆ ಕೆಲವು ನಂಬರ್ಸ್ ಕಡಿಮೆ ಇದೆ, ಹೀಗಾಗಿ ನಾನೇ ಪಿಚ್ಚಿನ್ ಆಗಿ ವಿಜಯ್ಗೆ ಸಪೋರ್ಟ್ ಮಾಡ್ತೀನಿ ಅಂದ ತಕ್ಷಣ ತಮಿಳ್ನಾಡಿನಾದ್ಯಂತ ವಾವ್, ಕಾಂಗ್ರೆಸ್ ಪಾರ್ಟಿ ನೋಡಿ ಎಷ್ಟು ಉದಾರ ಮನೋಭಾವ ಇದೆ, ಹೋಗ್ಬಿಟ್ಟು ಅಲ್ಲಿ ಊರಿಗೆ ಮುಂಚೆನೆ ಸಪೋರ್ಟ್ ಮಾಡಿದ್ದಾರೆ ಅನ್ನುವಂತ ಒಂದು ಅಭಿಪ್ರಾಯ ಮೂಡಿಸುವ ಮೂಲಕ ತಾನು ತುಂಬಾ ಒಳ್ಳೆ ಪಕ್ಷ ಅಂತ ಜನರ ಮುಂದೆ ತನ್ನನ್ನ ತಾನು ಸಾಬೀತು ಮಾಡೋದಕ್ಕೆ ಹೋಗುವಂತಹ ಧಾವಂತದಲ್ಲಿ ಇಷ್ಟು ದಿನ ನಿಮಗೆ ಜೊತೆಯಾಗಿ ಇದ್ದಂತಹ ನಿಮ್ಮ ಕಷ್ಟ ಸುಖ ದುಃಖಗಳಲ್ಲಿ ಪ್ರತಿಯೊಂದರಲ್ಲೂ ಕೂಡ ಯಾರು ಕೈ ಬಿಟ್ಟರು ಕೂಡ ಕೈ ಬಿಡದಂತೆ ಬಲವಾಗಿ ಬಲಿಷ್ಠವಾಗಿ ನಿಮ್ಮ ಜೊತೆ ನಿಂತಿದ್ದು DMK. ಕರುಣಾನಿಧಿ ಆಗಿರ್ಬೋದು, ಸ್ಟಾಲಿನ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಿಮ್ಮ ಜೊತೆ ಅದು ಸದನದಲ್ಲಾಗಿರ್ಬೋದು, ಸದನದ ಹೊರಗಡೆ ಆಗಿರ್ಬೋದು, ಎಂಥ ಪರಿಸ್ಥಿತಿಯಲ್ಲೂ ಕೂಡ ತರಲೆ ಮಾಡದೆ, ಯಾವುದೇ ರೀತಿಯಾದಂತಹ ಖ್ಯಾತೆ ಮಾಡದೆ ರಾಹುಲ್ ಗಾಂಧಿ ಅವ್ರನ್ನ ಅತಿ ಹೆಚ್ಚು ಮೆರೆಸಿದ್ದು DMK. ನೀವು ತಮಿಳುನಾಡಲ್ಲಿ ಮೋದಿ ಅವ್ರಿಗಿಂತ ರಾಹುಲ್ ಗಾಂಧಿ ಪಾಪ್ಯುಲರ್ ಬಿಕಾಸ್ DMK ರಾಹುಲ್ ಗಾಂಧಿ ಅವ್ರನ್ನ ಹಾಕಿ ಪ್ರೊಜೆಕ್ಟ್ ಮಾಡ್ತು. ಬಿಕಾಸ್ ಇಡೀ ಮಮತಾ ಬ್ಯಾನರ್ಜಿ, ಅರವಿಂದ್ ಕೇಜ್ರಿವಾಲ್ ಸೇರಿದಂತೆ ಅಖಿಲೇಶ್ ಯಾದವ್, ಅವರು ಇವರು ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಆಗಾಗ್ಗೆ ಕಾಂಗ್ರೆಸ್ ಪಾರ್ಟಿಗೆ ಖ್ಯಾತೆ ಕೊಡ್ತಾನೆ ಬಂದ್ರು, ಅಲ್ಲಲ್ಲಿ ತಿವಿತಾನೆ ಬಂದ್ರು. ನಾನು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅನ್ನೋ ತರದಲ್ಲಿ ಮಮತಾ ಬ್ಯಾನರ್ಜಿ ಅವರು ಒಂದು ಕಾಲದಲ್ಲಿ ಕೇಜ್ರಿವಾಲ್ ಅವರು ಈ ತರ ಅವಾಗ ಅವ್ರಿಗೆ ಸಂಕಷ್ಟ ಒಂದಿಷ್ಟು ಒತ್ತಡವನ್ನ ಹಾಕಿದ್ದಾರೆ. ಬಟ್ ಎಂದೂ ಒತ್ತಡ ಹಾಕದೆ ರಾಹುಲ್ ಗಾಂಧಿ ಅವರಿಗೆ ಸಂಪೂರ್ಣವಾಗಿ ಬಲ ತುಂಬಿದ್ದು DMK.